ಬಸವೇಶ್ವರ ಯೋಜನೆಯ ಪೈಪ್ಲೈನ್ ಒಡೆದು 25 ಎಕರೆಗೂ ಅಧಿಕ ಬೆಳೆ ಹಾನಿ. ರೈತರ ಜಮೀನುಗಳಿಗೆ ನುಗ್ಗಿದ ನೀರು, ಕಂಗಾಲಾದ ರೈತರು. ಕಾಗವಾಡ ಮತಕ್ಷೇತ್ರದ ಬರಪೀಡಿತ ಭಾಗದ ರೈತರ ಕನಸಿನ ಬಹು ನಿರೀಕ್ಷಿತ ಕೆರೆಗಾಂವ್ ಬಸವೇಶ್ವರ ಏತ ನೀರಾವರಿ ಮೊದಲ ಹಂತದ ಕಾಮಗಾರಿ ಕಳೆದ 2 ತಿಂಗಳಿಂದ ಪ್ರಾರಂಭಗೊಂಡು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು. ಆದರೆ ಈಗ ಕೆಂಪುವಾಡ್ ಗ್ರಾಮದ ಹತ್ತಿರ ಮೇನ್ ಪೈಪ್ಲೈನ್ ಒಡೆದು ರೈತರು ಹುಲುಸಾಗಿ ಬೆಳೆದ 25 ಎಕರೆ ಜಮೀನಿನಲ್ಲಿ ನೀರು ನುಗ್ಗಿ ರೈತರಿಗೆ ವರದಾನವಾಗಬೇಕಾಗಿದ್ದ ಯೋಜನೆ ಶಾಪವಾಗಿ ಪರಿಣಮಿಸಿದೆ. ಸೋಮವಾರ ದಿನಾಂಕ 28ರಂದು ಬೆಳಿಗ್ಗೆ 8-9 ಸುಮಾರಿಗೆ ಏತ ನೀರಾವರಿ ಕಾಲುವೆಯ ಮೇನ್ ಪೈಪ್ಲೈನ್ ಒಡೆದು ತಮ್ಮ ಬೆಳೆಗಳಿಗೆ ನೀರು ನುಗ್ಗಿದ್ದನ್ನು ಕಂಡು ಅಲ್ಲಿಯ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಇಲ್ಲಿಯವರೆಗೆ ಯಾವ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ತಾವು ಕಷ್ಟಪಟ್ಟು ಬೆಳೆದ ಬೆಳೆಯು ತಮ್ಮ ಕಣ್ಣು ಮುಂದೆ ಹಾಳಾಗುತ್ತಿರುವುದನ್ನು ಕಂಡ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನ ರಿಪೇರಿ ಮಾಡಬೇಕು ಮತ್ತು ಇದಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಅಲ್ಲಿಯ ರೈತರಾದ ಸಹದೇವ್ ಬಂಡ್ಗರ್, ವಿಠಲ್ ಬಂಡ್ಗರ್, ಮಾಯಪ್ಪ ಬಂಡ್ಗರ್, ಅಂಸಿದ್ ಬಂಡ್ಗರ್, ನೀಲ್ಕಂಠ್ ಬಂಡ್ಗರ್, ನಿಂಗಪ್ಪ ಬಂಡ್ಗರ್, ಬಾಳು ಬಂಡ್ಗರ್, ಮಹದೇವ್ ಬಂಡ್ಗರ್, ಕಲ್ಲಪ್ಪ ಬಂಡ್ಗರ್, ಅಂಸಿದ್ ಬಂಡ್ಗರ್, ಲಕ್ಷ್ಮಣ್ ಲಂಗೋಟಿ, ಮಯೂರೇಶ್ ಬಂಡ್ಗರ್ ಸೇರಿದಂತೆ ಅನೇಕರು ಕೇಳಿಕೊಂಡಿದ್ದಾರೆ. ರೈತ ಸಹದೇವ್ ಬಂಡ್ಗರ್ ಮಾತನಾಡಿ, ಹುಲುಸಾಗಿ ಬೆಳೆದ ಬೆಳೆಯು ಪೈಪ್ಲೈನ್ ಒಡೆದಿದ್ದರಿಂದ ಸಂಪೂರ್ಣ ನಾಶವಾಗಿವೆ. ಶೀಘ್ರಗತಿಯಲ್ಲಿ ಅದನ್ನು ರಿಪೇರಿ ಮಾಡಬೇಕು ಮತ್ತು ಬೆಳೆ ಹಾನಿಗೆ ಪರಿಹಾರ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ಇನ್ನು ಅತನಿ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ಹುಣಶಿಕಟ್ಟಿ ಮಾತನಾಡಿ, ಕಳೆದ 1 ತಿಂಗಳಿಂದ ನೀರು ಬಿಡಲಾಗುತ್ತಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದಂತೆ ನೀರು ಹೊರಬರುತ್ತಿರುವ ಬಗ್ಗೆ ರೈತರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಶೀಘ್ರವಾಗಿ ಆ ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂದಿದ್ದಾರೆ. ಒಟ್ಟಿನಲ್ಲಿ ರೈತರಿಗೆ ವರದಾನವಾಗಬೇಕಿದ್ದ ಯೋಜನೆ ರೈತರ ಬೆಳೆಗಳಿಗೆ ಹಾನಿಯುಂಟು ಮಾಡಿದ್ದು ರೈತರ ಮುಖದಲ್ಲಿಯ ಮಂದಹಾಸ ಅಡಗಿದೆ. ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ.